ಕೇರಳದ ವೆಲಿಂಜಂನಲ್ಲಿ ಕಾರ್ಯಾರಂಭಗೊಂಡಿದೆ ಭಾರತದ ಮೊದಲ ಡೀಪ್ ವಾಟರ್ ಟ್ರಾನ್ಸ್‌ಶಿಪ್‌ಮೆಂಟ್ ಬಂದರು. ಭಾರತವನ್ನು ಜಾಗತಿಕ ಹಡಗು ಸಾಗಣೆ ಕೇಂದ್ರವನ್ನಾಗಿ ಮಾಡುವ ಮತ್ತು ಸಾಗಣೆ ವೆಚ್ಚವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಇದು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಎಲ್ಲಾ ಹವಾಮಾನದಲ್ಲೂ ಬಳಸಬಹುದಾದ ಬಂದರಾಗಿ ನಿರ್ಮಿಸಲಾದ ವೆಲಿಂಜಂ ಬಂದರು ಭಾರತದ ಮೊದಲ ಮೀಸಲಾದ ಟ್ರಾನ್ಸ್‌ಶಿಪ್‌ಮೆಂಟ್ ಹಬ್ ಮತ್ತು ದೇಶದ ಮೊದಲ ಸೆಮಿ ಆಟೋಮೇಟೆಡ್ ಬಂದರು. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಅಡಿಯಲ್ಲಿ ಅದಾನಿ ಪೋರ್ಟ್ಸ್ ಮತ್ತು ಸ್ಪೆಷಲ್ ಇಕನಾಮಿಕ್ ಝೋನ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದ ಈ ಯೋಜನೆಯನ್ನು 8,867 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಪೂರ್ಣಗೊಳಿಸಲಾಗಿದೆ. 3 ತಿಂಗಳ ಪ್ರಾಯೋಗಿಕ ಹಂತದಲ್ಲಿ 5,50,000ಕ್ಕೂ ಹೆಚ್ಚು ಕಂಟೈನರ್ಗಳನ್ನು ನಿರ್ವಹಿಸಿದ ನಂತರ 2024 ಡಿಸೆಂಬರ್ 3ರಂದು ವಾಣಿಜ್ಯ ಕಾರ್ಯಾಚರಣೆಗಳು ಪ್ರಾರಂಭವಾದವು ಮತ್ತು 272 ಹಡಗುಗಳು ಈ ಬಂದರಿನಲ್ಲಿ ಡಾಕ್ ಮಾಡಲ್ಪಟ್ಟವು. ಪ್ರಮುಖ ಅಂತಾರಾಷ್ಟ್ರೀಯ ಸಾಗಣೆ ಮಾರ್ಗದಿಂದ ಕೇವಲ 10 ನಾಟಿಕಲ್ ಮೈಲುಗಳಷ್ಟು ದೂರದಲ್ಲಿರುವ ಇದು ನೈಸರ್ಗಿಕವಾಗಿ ದೊಡ್ಡ ಸರಕು ಹಡಗುಗಳಿಗೆ ಸೂಕ್ತವಾದ ಆಳವಾದ ನೀರನ್ನು ಹೊಂದಿದೆ. ಇಲ್ಲಿಯವರೆಗೆ ಭಾರತದಲ್ಲಿ ಪೂರ್ಣ ಪ್ರಮಾಣದ ಆಳ ನೀರಿನ ಕಂಟೈನರ್ ಟ್ರಾನ್ಸ್‌ಶಿಪ್‌ಮೆಂಟ್ ಬಂದರು ಇರಲಿಲ್ಲ. ಆದ್ದರಿಂದ ದೊಡ್ಡ ಹಡಗುಗಳನ್ನು ನಿರ್ವಹಿಸಲು ನಮ್ಮಲ್ಲಿ ಮೂಲಸೌಕರ್ಯವಿರಲಿಲ್ಲ. ನಮ್ಮ ಟ್ರಾನ್ಸ್‌ಶಿಪ್‌ಮೆಂಟ್ ಸರಕುಗಳಲ್ಲಿ ಸುಮಾರು 75% ಕೊಲಂಬೋ, ಸಿಂಗಾಪುರ ಮತ್ತು UAEಯ ಜೆಬೆಲ್ ಅಲಿಯಂತಹ ವಿದೇಶಿ ಬಂದರುಗಳ ಮೂಲಕ ಸಾಗಿಸಲ್ಪಡುತ್ತಿತ್ತು. ಇದರರ್ಥ ದೀರ್ಘ ಸಾಗಣೆ ಸಮಯ ಮತ್ತು ಸಂಭಾವ್ಯ ವಿಳಂಬಗಳು. ಇದರಿಂದ ದೇಶೀಯ ವ್ಯಾಪಾರಿಗಳಿಗೆ ಪ್ರತಿ ಕಂಟೈನರ್ಗೆ $80ರಿಂದ $100 ಹೆಚ್ಚುವರಿ ವೆಚ್ಚವಾಗುತ್ತಿತ್ತು. ನಮ್ಮ ಸ್ವಂತ ಬಂದರು ಇಲ್ಲದ ಕಾರಣ ಭಾರತವು ತನ್ನದೇ ಆದ ಸರಕುಗಳಿಗೆ ಸರ್ವಿಸಿಂಗ್ಗೆ ಅಂತ ವರ್ಷಕ್ಕೆ $220 ಮಿಲಿಯನ್ ಸಂಭಾವ್ಯ ಆದಾಯವನ್ನು ಕಳೆದುಕೊಳ್ಳುತ್ತಿತ್ತು ಎಂದು ಅಂದಾಜಿಸಲಾಗಿದೆ. ಆದರೆ ಈಗ ಈ ಹೊಸ ಬೃಹತ್ ಬಂದರಿನಿಂದಾಗಿ ಅದೆಲ್ಲವೂ ಉಳಿತಾಯವಾಗಲಿದೆ. ಭಾರತದ ಏಕೈಕ ಟ್ರಾನ್ಸ್‌ಶಿಪ್‌ಮೆಂಟ್ ಕೇಂದ್ರವಾಗಿರುವುದರ ಜೊತೆಗೆ ಇದು ತನ್ನ ಕಾರ್ಯತಂತ್ರದ ಸ್ಥಳದಿಂದಾಗಿ ಅಂತಾರಾಷ್ಟ್ರೀಯ ಹಡಗು ಮಾರ್ಗಗಳಿಗೆ ಹತ್ತಿರದಲ್ಲಿದೆ. ಇನ್ನು ಮುಂದೆ ಭಾರತವು 20,000 ಕಂಟೈನರ್ಗಳನ್ನು ಹೊತ್ತೊಯ್ಯುವ ಬೃಹತ್ ಹಡಗುಗಳನ್ನು ರಿಸೀವ್ ಮಾಡಲು ಕೂಡ ಸಾಧ್ಯವಾಗುತ್ತದೆ. ಹಡಗುಗಳಿಂದ ಸರಕುಗಳನ್ನು ಸಣ್ಣ ಹಡಗುಗಳಿಗೆ ಇಳಿಸಬಹುದು ಮತ್ತು ನಂತರ ಭಾರತ ಮತ್ತು ವಿದೇಶಗಳಲ್ಲಿನ ವಿವಿಧ ಬಂದರುಗಳಿಗೆ ಸಾಗಿಸಬಹುದು. ವಿಶ್ವದರ್ಜೆಯ ಬಂದರಿನ ವಿಶೇಷತೆಗಳು: ಸುಮಾರು 3 ಕಿಲೋಮೀಟರ್ ವಿಸ್ತರಿಸಿದೆ ಮತ್ತು 9 ಅಂತಸ್ತಿನ ಕಟ್ಟಡಕ್ಕೆ ಸಮಾನವಾದ 28 ಮೀಟರ್ ಎತ್ತರದಲ್ಲಿದೆ. LOT-ನೊಂದಿಗೆ ಅಭಿವೃದ್ಧಿಪಡಿಸಲಾದ AI ಚಾಲಿತ ಹಡಗು ಸಂಚಾರ ನಿರ್ವಹಣಾ ವ್ಯವಸ್ಥೆಗಳಿವೆ. ಸಂಪೂರ್ಣ ಸ್ವಯಂಚಾಲಿತ ಯಾರ್ಡ್ ಕ್ರೇನ್ಗಳು ಮತ್ತು ದೂರದಿಂದಲೇ ಕಾರ್ಯನಿರ್ವಹಿಸುವ ಹಡಗಿನಿಂದ ತೀರಕ್ಕೆ ಇರುವ ಕ್ರೇನ್ಗಳು ಇವೆ. ಇವೆಲ್ಲವೂ ವೇಗ, ಸುರಕ್ಷತೆ ಮತ್ತು ದಕ್ಷತೆಗಾಗಿ ವಿನ್ಯಾಸಗೊಂಡಿವೆ. ಇನ್ನೊಂದು ಪ್ರಮುಖ ಅಡ್ವಾಂಟೇಜ್ ಏನಂದ್ರೆ ಇದು ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ, ಮುಖ್ಯ ರೈಲು ಮಾರ್ಗದಿಂದ 12 ಕಿಲೋಮೀಟರ್ ದೂರದಲ್ಲಿ ಮತ್ತು ತಿರುವನಂತಪುರ ವಿಮಾನ ನಿಲ್ದಾಣದಿಂದ 15 ಕಿಲೋಮೀಟರ್ಗಳಷ್ಟೇ ದೂರದಲ್ಲಿದೆ. ಹಾಗಾಗಿ ಇದು ವೆಚ್ಚವನ್ನು ಉಳಿಸಲು, ಹೆಚ್ಚು ಪರಿಣಾಮಕಾರಿಯಾಗಿರಲು ಮತ್ತು ಜಾಗತಿಕ ವ್ಯಾಪಾರ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ.